ದೃಷ್ಟಿ ಬೊಟ್ಟು ನನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ನನ್ನ ಹತ್ರ ಸೆಂಟಿಮೆಂಟ್ ಅನ್ನೋ ಆಯುಧ ಇದೆ, ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನು ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಹಾಗೆಲ್ಲ ಮಾಡೋರ್ಗು ನಾನೇನ್ ಕೈ ಕಟ್ಕೊಂಡು ಕೂತಿರ್ತೀನ? ಏನೇ ಮಾಡ್ತೀಯ ನೀನು? ಉದ್ದೇಶ ಏನು, ನೀವೇನು ಅನ್ನೋದನ್ನ ನನ್ ಗಂಡನ್ಗೆ ಹೇಳ್ತೀನಿ. ನಿನಗನ್ಸುತ್ತಾ ಅವನು ನಿನ್ನ ನಂಬ್ತಾನೆ ಅಂತ? ಬಣ್ಣ ಕಳ್ಚ್ ಬಿದ್ಮೇಲೂ ನಿನ್ನ ಒಪ್ಕೊಂಡಿದ್ದಾನೆ. ಈಗ ನೀನೇನಾದ್ರೂ ನನ್ನ ವಿರುದ್ಧ ಹೇಳೋದಕ್ಕೆ ಹೋದ್ರೆ ನಿನ್ನ ಒದ್ದು ಹೊರಗೆ ಹಾಕ್ತಾನೆ. ಒಬ್ಳು ತೊಲಗ್ಬಿಟ್ರೆ ಅವನ ಜೀವನನ ಹಾಳು ಮಾಡೋದು ತುಂಬಾ ಈಸಿ. ಚಿಕ್ಕಮ್ಮೋರೆ, ನನ್ ಗಂಡ ಕಿರ್ಚಿ ಸುಮ್ನೆ ಗಂಟ್ಲು ಹಾಳು ಮಾಡ್ಕೋಬೇಡ. ನಿನ್ ಗಂಡನ ಜೋಪಾನವಾಗಿ ನೋಡ್ಕೊ. ರೌಡಿಸಮ್ ಅಲ್ಲಿರೋರ್ಗೆ ವೈರಿಗಳು ಜಾಸ್ತಿ. ಅದ್ರಲ್ಲೂ ನಿನ್ ಗಂಡನ್ಗೆ ಮನೆ ಒಳಗೆ ಮನೆ ಹೊರಗೆ ಇನ್ನೂ ಶತ್ರುಗಳು ಜಾಸ್ತಿ ಇದ್ದಾರೆ. ದತ್ತು ಬಗ್ಗೆ ಜೋಪಾನ ಚೆನ್ನಾಗಿ ನೋಡ್ಕೊ. ಅಂದ್ರೆ ನನ್ ಗಂಡಂಗೇನೋ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಕಾದ್ ನೋಡು. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಕಿಶೋರಣ್ಣ, ಏನಮ್ಮ ದೃಷ್ಟಿ? ಕಿಶೋರಣ್ಣ, ನಿಮ್ಮ ಅನುಮಾನ ನಿಜ ಆಯ್ತು. ಇದ್ರ ಹಿಂದೆ ಇರೋ ಕೈ ಬೇರೆ ಯಾರ್ದು ಅಲ್ಲ, ಶರಾವತಿ ಚಿಕ್ಕಮ್ಮವ್ರದು. ಹೌದಾ? ಕನ್ಫರ್ಮಾ? ಹೌದು, ಅದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ರು. ಹೌದಾ? ಆ ಕರೀಮ್ ಅನ್ನೋನು ಅವ್ರ ಕಡೆಯವನೇ ಅಂತೆ. ಅಕ್ಕನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಕಿಡ್ನಾಪ್ ಮಾಡಿಸಿದ್ದು, ಎಲ್ರೂ ಒಂದೇ ಜಾಗಕ್ಕೆ ಸೇರೋ ಹಾಗೆ ಮಾಡಿದ್ದು ಎಲ್ಲ ಮೊದಲೇ ಪ್ಲಾನ್ ಅಂತೆ. ಹೌದಾ? ಛೇ, ಅವಳು ರೆಡ್ ಸಾರಿ ಉಟ್ಟ ಅನುಮಾನ ಬಂತು. ಒಟ್ನಲ್ಲಿ ಯಾರು ನೆಮ್ಮದಿಯಾಗಿರ್ಬಾರ್ದು ಅವಳಿಗೆ. ಅಷ್ಟೇ ಅಲ್ಲ ಕಿಶೋರಣ್ಣ, ದತ್ತನ್ನ ಸುಮ್ಮನೆ ಬಿಡಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ. ಒಂದು ಪ್ರಯತ್ನ ಸೋತ್ರೇನು ಕಿಂತ 10 ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ರು. ಛೇ, ಅವಳು ಏನ್ ಮಾಡಿದ್ರು ಬದಲಾಗೋದೇ ಇಲ್ವಾ? ಅವ್ರಿಗೆ ನನ್ನ ಗಂಡನ ಮೇಲೆ ತಮ್ಮ ಅನ್ನೋ ಭಾವನೆನೇ ಇಲ್ಲ ಕಿಶೋರಣ್ಣ. ಸಾವುಗೋಸ್ಕರ ಕಾಯ್ತಿದ್ದೀನಿ ಅಂದ್ರು. ಇಲ್ಲ ದೃಷ್ಟಿ, ಹೀಗೆ ಇದ್ರೆ ಆಗಲ್ಲ. ನಿನ್ ದತ್ತನ ಹತ್ರ ಹೇಳಲೇಬೇಕು. ಅದು ಆಗೋ ಕೆಲಸ ಆಗಿದ್ರೆ ಯಾವಾಗ್ಲೂ ಮಾಡ್ತಿದ್ದೆ. ದೃಷ್ಟಿ, ನೀನ್ ಹೇಳಿದ್ರೆ ನಂಬ್ತಾನೆ. ನಂಬೋ ಪ್ರಶ್ನೆ ಅಲ್ಲ ಕಿಶೋರಣ್ಣ. ನನ್ಗೆ ಯಾರೂ ಇಲ್ಲ ಅಂತ ಮೊದಲೇ ನನ್ನ ಗಂಡ ಕೊರಗ್ತಾರೆ. ಅಕ್ಕನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಂಥವ್ರು ಹೀಗೆ ಅಂತ ಗೊತ್ತಾದ್ರೆ ತಡ್ಕೋತಾರ? ಹೌದು, ನಮ್ ದತ್ತ ನೋಡೋದಕ್ ಮಾತ್ರ ರೌಡಿ ಒರಟ, ಆದ್ರೆ ಅವನ ಮನ್ಸು ಪ್ರೀತಿಗೋಸ್ಕರ ಹಮ್ಮಿಸೋ ಪುಟ್ಟ ಮಗು. ಶರಾವತಿ ಚಿಕ್ಕಮ್ಮವ್ರಿಗೆ ನನ್ನ ಗಂಡನ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ದ್ವೇಷ ಇದೆ ಅಂತ ಗೊತ್ತಿರ್ಲಿಲ್ಲ ಕಿಶೋರಣ್ಣ. ಈಗ ನನ್ನ ಗಂಡಂಗೆ ಏನ್ ಮಾಡ್ತಾರೋ ಏನು ಅಂತ ಭಯ ಆಗ್ತಿದೆ. ದೃಷ್ಟಿ, ದತ್ತ ಬಾಯಿ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ನೀನೇನು ತಲೆ ಕೆಡ್ಸ್ಕೋಬೇಡ. ನೀವೇ ಹೇಳಿದ್ರಿ, ಮನೆ ಒಳಗೆ ಇರೋ ಶತ್ರುಗಳು ಎಷ್ಟು ಡೇಂಜರಸ್ ಅಂತ. ಅದರಲ್ಲೂ ಈ ಶರಾವತಿ ಚಿಕ್ಕಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತು. ಅದು ನಿಜಾನೇ. ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳನ್ನ ನಂಬೋದಕ್ಕಾಗಲ್ಲ. ಈಗೇನ್ ಮಾಡೋದು ಕಿಶೋರಣ್ಣ? ನಮ್ಗಿರೋದು ಒಂದೇ ದಾರಿ, ಎಚ್ಚರಿಕೆಯಿಂದ ಇರೋದು. ಈ ಶರಾವತಿ ಯಾವಾಗ ಏನ್ ಮಾಡ್ತಾಳೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ.
ನೀನು ಆದಷ್ಟು ಅವಳ ಮೇಲೆ ಒಂದು ಕಣ್ಣಿಟ್ಟಿರು ದೃಷ್ಟಿ. ಜೊತೆಗೆ ನನ್ನ ಗಂಡನ ಕಡೆಗೂ ಹೆಚ್ಚು ಗಮನ ಕೊಡಬೇಕು. ಆ ಕರಿ ಮೊದಲೇ ಸಲ ನಿನ್ ಗಂಡನ ಭೇಟಿ ಆದಾಗಲೇ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ ದೃಷ್ಟಿ. ಇನ್ಮೇಲೆ ಈ ತಪ್ಪು ಮಾಡಲ್ಲ. ಮೈಯೆಲ್ಲ ಕಣ್ಣಾಗಿದ್ದು ನನ್ನ ಗಂಡನ್ನ ನೋಡ್ಕೋತೀನಿ. ರೀ ರೀ ಅದು ಯಾವುದು ಅದು ಏನು ಯಜಮಾನ್ತಿ? ಅದು ನೀವು ಲೈಟ್ ಆಫ್ ಮಾಡಲ? ಅದಲ್ಲ ರೀ, ಮತ್ತೆ ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಡೌಟ್ ಯಜಮಾನ್ತಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ರೀ ಹಾಗೆಲ್ಲ ಮಾತಾಡಬಾರ್ದು. ಸರಿ, ಅದೇನು ಹೇಳು. ನೀವು ನನಗೋಸ್ಕರ ಮೊದ್ಲಿನ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಆಗ್ತೀರಾ? ಯಾಕ್ರಿ, ಇದ್ದಕ್ಕಿದ್ದಾಗ ಏನಾಯ್ತು? ಇದಕ್ಕಿದ ಹಾಗೆ ಏನಾಯ್ತು ನಿಮಗೆ? ಬರೀ ಈಗಿಂದ ಈಗಲೇ ರೌಡಿಸಮ್ ಬಿಡ್ತೀನಿ ಅಂತ ನನಗೆ ಮಾತು ಕೊಡಿ. ನಿಮಗೆ ಕ್ಲಿಯರ್ ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಇನ್ನು ಮುಂದೆ ಇದನ್ನೆಲ್ಲ ಬಿಟ್ಟು ಎಲ್ಲರ ಥರ ಬದುಕ್ತೀರಾ ಅಂತ ನಾನು ಎಲ್ರಿಗೂ ಮಾತು ಕೊಟ್ಟಿದ್ದೀನಿ. ನನಗೆ ಒಂದು ಮಾತು ಕೇಳಿದೆ, ಅದು ಹೇಗಾಗಿ ಹೇಳ್ತೀಯ? ಇವತ್ತು ಮನೇಲಿ ಏನೇನೆಲ್ಲ ಮಾತುಗಳು ಬಂತು ಗೊತ್ತಾ? ಲೆಕ್ಕದಲ್ಲಿ ನಾವು ಈ ಮನೆ ಮಕ್ಳು, ಅವ್ನ್ ಯಾರೋ ಮಧ್ಯದಲ್ಲಿ ಬಂದವನು, ಇದೆಲ್ಲ ನಮ್ಗೆ ಸೇರ್ಬೇಕು. ಅದ್ರಲ್ಲಿ ಅವ್ನ್ ಯಾರೋ ದತ್ತ ಅಂತೆ, ಅವ್ನ್ಗೇನ್ ಅಸ್ತಿತ್ವ ಇದೆ? ಅವ್ನ್ ಯಾರು ಅಂತ ನಾವೆಲ್ರೂ ಅವ್ನ್ಗೆ ಮರ್ಯಾದೆ ಕೊಡ್ಬೇಕು. ಈ ಮನೇಲಿ ಕೇಳೋದಿಕ್ಕೆ ಯಾರು ಗಂಡು ದಿಕ್ಕಿಲ್ಲ ಅಂತ ಅವ್ನ್ ರಾಜನ್ ಸೀಟ್ ಮೇಲೆ ಕುತ್ಕೊಂಡ್ರೆ ಅವನೇನ್ ಕಿಂಗ್ ಆಗ್ಬಿಡ್ತಾನ? ಅವನೊಬ್ಬ ರೌಡಿ, ಅವನ್ಗೆ ಇನ್ನೊಂದು ಐಡೆಂಟಿಟಿ ಇಲ್ದಿರೋ ಒಬ್ಬ ಅನಾಥ. ಯಾರೋ ಏನೋ ಅಂದ್ರು ಅಂತ ನಾವ್ಯಾ ತಲೆ ಕೆಡಿಸ್ಕೋಬೇಕು? ತಲೆ ಕೆಡಿಸ್ಕೋಬೇಕು ರೀ. ಇವತ್ತು ನಮ್ಮ ಮುಂದೆ ಆಡಿದ ಮಾತು ನಾಳೆ ನಮ್ಮ ಮಕ್ಳು ಮುಂದೆ ಆಡ್ತಾರೆ. ನಿಮ್ಮ ಅಪ್ಪ ರೌಡಿ ಅಂತಾರೆ, ಆಗ ನಾವು ಮಾಡಿದ್ದು ನಮ್ಮ ಮಕ್ಳಿಗೆ ಅಂತಾರೆ. ನನ್ನ ಮಕ್ಳು ನೋವು ತಿನ್ಬೇಕಾ ಹೇಳಿ? ನೋಡಿ, ನಾವು ದಾರಿಲಿ ಹೋಗ್ತಿದ್ರೆ ಜನ ಗೌರವದಿಂದ ಕೈ ಮುಗಿಬೇಕೆ ಹೊರತು ಭಯದಿಂದಲ್ಲ. ಅಕ್ಕಿ ಯಾವತ್ತೂ ನೀರಲ್ಲೇ ಬೇಯಬೇಕು ರೀ, ತುದಿಂದಲ್ಲ. ಪ್ಲೀಸ್ ರೀ, ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ನನಗೆ ಮಾತು ಕೊಡಿ. ಯಜಮಾನ್ತಿ, ಯಾರು ಇಷ್ಟಪಟ್ಟು ಈ ಕೆಲಸನ ಆಯ್ಕೆ ಮಾಡ್ಕೊಳ್ಳಲ್ಲ. ಕೆಲವೊಂದ್ಸಲ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಡುತ್ತೆ. ಹಳೆ ದಿನ ಬಿಟ್ಬಿಡಿ. ಈಗ ನಮ್ಮ ಹತ್ರ ಎಲ್ಲ ಇದೆ ಅಲ್ವಾ? ಈಗಲಾದ್ರೂ ರೌಡಿಸಮ್ ಬಿಟ್ಟು ನಾವು ನೆಮ್ಮದಿಯಾಗಿ ಬದುಕ್ಬೋದಲ್ವಾ? ಬಿಡ್ಬೋದು ಯಜಮಾನ್ತಿ, ಆದ್ರೆ ನನಗೆ ಇದನ್ನ ಬಿಟ್ಟು ಬೇರೆ ಏನು ಮಾಡಕ್ ಬರಲ್ಲ. ರೀ, ನ್ಯಾಯವಾಗಿ ಬದುಕೋರ್ಗೆ ಆ ದೇವ್ರೆ ನೂರಾರು ಅವಕಾಶನ ಒದಗಿಸ್ಕೊಡ್ತಾನೆ. ಪ್ರಾವಿಷನ್ ಸ್ಟೋರ್ ಇಡೋಣ, ಏನ್ ಬೇಕಾದ್ರೂ ಮಾಡೋಣ ರೀ. ಒಟ್ನಲ್ಲಿ ಈ ರೌಡಿಸಮ್ ಬಿಟ್ಟು ನೆಮ್ಮದಿಯಾಗಿರೋಣ. ಸರಿ ಯಜಮಾನ್ತಿ, ನೀನು ಹೇಳಿದ್ಮೇಲೆ ಮುಗೀತು. ರೀ ರೀ ಯಜಮಾನ್ತಿ, ಅದಕ್ಕೂ ಮೊದಲು ಒಂದು ಕೆಲಸ ಇದೆ. ಅದನ್ನ ಮುಗಿಸ್ಬಿಟ್ಟು ಈ ರೌಡಿಸಮ್ಗೆ ಪರ್ಮನೆಂಟಾಗಿ ಎಳ್ಳು ನೀರು ಬಿಟ್ಬಿಡ್ತೀನಿ.
ಯಾವ ಕೆಲಸ? ಆ ಕರೀಮ್ನ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವನು ಯಾರು, ಎಲ್ಲಿಗೆ ಯಾಕೆ ಬಂದು, ನಿನ್ನ ಯಾಕೆ ಟಾರ್ಗೆಟ್ ಮಾಡ್ದ, ಅವನ ಹಿಂದೆ ಯಾರಿದ್ದಾರೆ, ಅವನ ಉದ್ದೇಶ ಏನು, ಎಲ್ಲ ತಿಳ್ಕೋಬೇಕು. ತಿಳ್ಕೊತೀನಿ. ರೀ, ಈಗೆಲ್ಲ ಮುಗೀತಲ್ವಾ? ಈಗ ಯಾಕೆ ಅವ್ನ ಮಾತು? ಎಲ್ಲ ಬಿಟ್ಬಿಡಿ ಇಲ್ಲಿಗೆ. ಇಲ್ಲ ದೃಷ್ಟಿ, ಅವನು ನನ್ನ ದೇವತೆಯನ್ನು ಮುಟ್ಟಿದ್ದಾನೆ ಅಂದರೆ ನಾನು ಅವನಿಗೆ ಮುಟ್ಟು ನೋಡ್ಕೊಳ್ಳೋ ಥರ ಕೊಡಲೇಬೇಕು. ಅವನು ಯಾವ ಕ್ವಾರಲಿದ್ದಾನಂತ ನನಗೆ ಗೊತ್ತಾಗಿದೆ. ನಾಳೆ ಅವನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಅವನಿಗೆ ನನ್ನ ಬಗ್ಗೆ ಡೀಟೇಲ್ಸ್ ಕೊಟ್ಟವ್ರು ಯಾರು, ನಿನ್ನ ಬಣ್ಣದ ಬಗ್ಗೆ ಹೇಳ್ದವ್ರು ಯಾರು, ಯಾಕೆ ಹೇಳಿದ್ರು, ಎಲ್ಲ ಸತ್ಯ ನನಗೆ ಗೊತ್ತಾಗಬೇಕು. ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಗೆಲ್ಲ ರೀ. ನನ್ನ ಮಾತು ಕೇಳಿ, ಅವನ ಸಹವಾಸ ಬೇಡ. ಯಜಮಾಂತಿ ಕೂತ್ಕೋ. ನೀನು ಎಲ್ಲ ಮಾತು ಕೇಳಿದ್ದೀನಿ. ಇದು ಒಂದಕ್ಕೆ ಅವಕಾಶ ಮಾಡಿಕೊಡು. ಈ ಒಂದು ಡೀಲ್ ಮುಗಿಯೋವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡ ಯಜಮಾಂತಿ, ಪ್ಲೀಸ್. ನನಗೆ ಭಯ ಆಗ್ತಿದೆ. ನೀನು ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿ, ಯಾವುದಕ್ಕೂ ಭಯ ಪಡಬೇಡ. ನಿನ್ನ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊ. ರೀ, ಹೂ ಎಡ್ಗಡೆ ಬಿತ್ತು ಅಂದರೆ ಅಪ್ಶಕ್ನ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಜಮಾಂತಿ, ಒಳ್ಳೆ ಕೆಲಸಕ್ಕೆ ಆ ದೇವರು ಯಾವಾಗಲೂ ಜೊತೆಗಿರ್ತಾನೆ. ಧೈರ್ಯವಾಗಿರು. ಈಗಲಾದ್ರೂ ನಗ್ಬೋದಲ್ವಾ? ಈಗ ಲೈಟ್ ಆಫ್ ಮಾಡ್ಲಾ? ಸೂಪರ್ ಕರೀಮ್, ನೀನು ಈ ಮೇಡಮ್ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತೀಯ. ರಿಯಲಿ ಗ್ರೇಟ್. ಮಿಸ್ಟರ್ ದತ್ತು, ನೀನ್ ಸಾಯೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಕರೀಮ್ ಮಾಡ್ಕೊಂಡಿದ್ದಾನೆ. ನೀನ್ ಸಾಯೋದಕ್ಕೆ ರೆಡಿ ಆಗು. ಮೇಡಮ್ ಫೇಸ್ ಅಲ್ಲಿ ಫುಲ್ ಸ್ಮೈಲು. ವಾವ್, ನಾನ್ ಇಲ್ಲಿ ಒದ್ದಾಡ್ ಸಾಯ್ತಿದ್ರೆ ಯು ಡೋಂಟ್ ಕೇರ್ ಅಲ್ವಾ? ನೀನ್ ಮಾತ್ರ ಖುಷಿಯಾಗಿ ಟೆಕ್ಸ್ಟ್ ಮಾಡ್ಕೊಂಡಿದ್ಯಾ. ನನ್ ಟೆನ್ಷನ್ ನನ್ಗೆ. ಇದ್ರ ಮಧ್ಯ ನಿಂದೇನು? ಅಲ್ಲ, ಇಷ್ಟೊಂದು ಫೋನ್ ನೋಡ್ಕೊಂಡು ಸ್ಮೈಲ್ ಮಾಡ್ತಿದ್ದೆ. ನನ್ ಪ್ರಾಬ್ಲಮ್ ಹೇಳ್ಕೊಳೋದಕ್ಕೆ ಬಂದಿದ ತಕ್ಷಣ ಟೆನ್ಷನ್ ಬಂದ್ಬಿಡ್ತಾ ನಿನ್ಗೆ? ಎಲ್ರಿಗೂ ನಾನೀಗ ಬೇಡವಾಗಿದ್ದೀನಿ. ನನ್ ದೇಗೆ ನನ್ ಗಂಡೆ ಪ್ರಾಣ ಅಂತ ಅನ್ಕೊಂಡೆ. ಬಟ್ ದಟ್ ಇಸ್ ಅ ಬಿಗ್ ಲೈ. ನಿನ್ ಎಷ್ಟು ಸೆಲ್ಫಿಶ್. ನನ್ ಬಗ್ಗೆ ಯೋಚನೆ ಇಲ್ಲ ಅಲ್ವಾ ನಿನ್ಗೆ?
ಈಗ ಏನಾಯ್ತು ಅಂತ ಹೀಗಾಡ್ತಾ ಇದ್ಯಾ? ಇನ್ನು ಏನಾಗ್ಬೇಕು? ದತ್ತ ದೃಷ್ಟಿ ಇಬ್ರು ಒಂದಾಗಿದ್ದಾರೆ. ಉಡನ್ ಲವ್ ಪಾರ್ಟ್ಸ್ ತರ ಆಡ್ತಿದ್ದಾರೆ. ಕಣ್ ಸನ್ನೆ ಮಾಡೋದೇನು, ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡೋದೇನು, ಇದನ್ನೆಲ್ಲ ನೋಡಿ ನಂಗೆ ಹೊಟ್ಟೆ ಉರಿತಿದೆ. ಅಷ್ಟೇನಾ ಬೇಬಿ? ನೋಡ್ತಾ ಇರು, ಆದಷ್ಟು ಬೇಗ ಅವ್ರ ಖುಷಿನ ಹಾಳು ಮಾಡ್ತೀನಿ. ಲೆಟ್ ದಮ್ ಗೋ ಟು ಹೆಲ್. ಅವ್ರಿಗೆ ಏನಾದ್ರೆ ನನ್ಗೇನಾಗ್ಬೇಕು? ನನ್ಗೆ ನನ್ ಪ್ರೀತಿನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಈ ಕಡೆ ನಮ್ ಪ್ರೀತಿ ವಿಷಯ ಬ್ರೋಗ್ ಹೇಳು ಅಂದ್ರೆ ಬಜರಂಗಿ ಹೆದರ್ಕೋತಿದ್ದಾನೆ. ಹೀಗೆ ಆದ್ರೆ ನಮ್ ಪ್ರೀತಿ ಕತೆ ಏನು? ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಅವತ್ತೇ ಹೇಳಿದ್ನಲ್ಲ ಇಲ್ಲಿಗೆ ಮುಗಿಸ್ಬಿಡು ಅಂತ. ಇನ್ನು ಎಷ್ಟ್ ಸಲ ಹೇಳ್ಬೇಕು ನಾನ್ ನಿನ್ಗೆ? ನೋ, ಇಟ್ಸ್ ಇಂಪಾಸಿಬಲ್ ಥಿಂಗ್. ನನ್ ಬಜರಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಾನ್ ಮದ್ವೆ ಆಗೋದಾದ್ರೆ ಅದು ಬಜರಂಗಿನೇ. ಪ್ಲೀಸ್ ದಿ, ಈ ಮನೇಲಿ ನನ್ಗೆ ಅಂತ ಇರೋದು ನೀನ್ ಒಬ್ಳೆ. ನಮ್ಮಿಬ್ರು ಮದ್ವೆ ನೀನೇ ಮಾಡಿಸ್ಬೇಕು ದಿ, ಪ್ಲೀಸ್. ಶಟ್ ಅಪ್ ನೇತ್ರ. ಯಾವುದೇ ಕಾರಣಕ್ಕೂ ಆ ಭಿಕಾರಿ ಜೊತೆ ನಿನ್ ಮದ್ವೆ ಮಾಡ್ಸಲ್ಲ ನಾನು. ದಿ, ಮಾತಾಡ್ಬೇಡ. ನೀನ ರಾಜ್ಕುಮಾರಿ ತರ ನೋಡ್ಕೊಂಡು ನೀನ್ ಕೇಳಿದ್ದನ್ನೆಲ್ಲ ಕೊಡ್ಸಿ ಬೆಳ್ಸಿದ್ದು ಯಾವನೋ ಬೀದಿಲ್ ಹೋಗೋನ್ ಜೊತೆ ಮದ್ವೆ ಮಾಡಿಸ್ಕೊಡೋದಿಕ್ಕಲ್ಲ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಲ್ಲ, ನಡೆಯೋದಕ್ ನಾನ್ ಬಿಡಲ್ಲ. ಆಫ್ಟರ್ ಆಲ್ ಈ ಮನೆ ಕೆಲಸದವನ್ ಕಣೆ ಅವನು. ಬಜರಂಗಿ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಅವನೊಬ್ಬ ಗತಿ ಇಲ್ದೇ ಇರೋನು. ನಾವ್ ಹಾಕಿದನ್ನ ತಿನ್ಕೊಂಡ್ ಬಿದ್ದಿರೋ ನಾಯಿ. ಅವನ್ ಜೊತೆ ನಿನ್ ಮದ್ವೆ ನಾನ್ ಮಾಡ್ಸಲ್ಲ ಮಾಡ್ಸಲ್ಲ ಮಾಡ್ಸಲ್ಲ. ಯಾರ್ ಒಪ್ಲಿ ಬಿಡ್ಲಿ, ನಾನ್ ಮಾತ್ರ ಮದ್ವೆ ಆಗೋದು ಬಜರಂಗಿನೇ. ಅದನ್ನ ಯಾರಿಂದನೂ ತಡಿಯೋದಕ್ ಸಾಧ್ಯನೇ ಇಲ್ಲ. ನಾನ್ ತಡಿತೀನಿ, ನಡೆಯೋದಕ್ ಬಿಡಲ್ಲ. ಆಯ್ತು, ತಡದ್ ನೋಡು. ನನ್ ಪ್ರೀತಿ ದೊಡ್ಡ ಅಥವಾ ನಿನ್ ಹಠ ದೊಡ್ಡ ಅಂತ ನಾನು ನೋಡೇ ಬಿಡ್ತೀನಿ. ನನ್ಗೂ ಕೇರ್ ಮಾಡಲ್ವಾ? ನನ್ ಪ್ರೀತಿಗ್ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು? ನಾನ್ ಯಾಕೆ ನಿನ್ ಕೇರ್ ಮಾಡ್ಬೇಕು? ಬಜರಂಗಿ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನಿನ್ ಕೈಲಲ್ಲ, ಆ ದೇವ್ರ ಕೈಲೂ ತಡಿಯೋದಕ್ ಸಾಧ್ಯ ಇಲ್ಲ. ನೇತ್ರ, ನೇತ್ರ ಸ್ಟಾಪ್. ತೊಲೆ ಬಿಸಿ ಇರುವಾಗ್ಲೂ ಇವಳ್ದ್ ಬೇರೆ ಗೋಳು. ಛ, ಇರ್ಲಿ. ಇವಾಗ ಅವಳಿಗಿಂತ ಮುಖ್ಯವಾಗಿರೋದು ದತ್ತುನ ಮುಗಿಸೋದು. ಮೊದ್ಲು ಆ ಕೆಲ್ಸದ ಮೇಲೆ ಗಮನ ಕೊಡ್ಬೇಕು. ಈ ಕೆಲ್ಸ ಮುಗಿದ್ಮೇಲೆ ಅವಳನ್ನ ವಿಚಾರಿಸ್ಕೋತೀನಿ. ಏನ್ ದೃಷ್ಟಿ, ಸ್ಮೈಲ್ ಮಾಡಿದ್ರೆ ವಾಪಸ್ ಸ್ಮೈಲ್ ಕೊಡ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ವಾ? ಅಥವಾ ಅಷ್ಟೊಂದು ಆಟಿಟ್ಯೂಡಾ? ಓಹೋ, ನನ್ ಕಂಡ್ರೆ ಅಷ್ಟೊಂದು ಭಯನಾ? ನಾನು ನಿನ್ ಗಂಡಂಗೇನೋ ಮಾಡ್ಬಿಡ್ತೀನಿ ಅಂತನಾ? ಪಾಪ, ತಾಳಿಗೆ ಅದಿನ್ ಎಷ್ಟು ಆಯ್ಸು ಉಳ್ದಿದ್ಯೋ ಏನೋ. ಇನ್ ಮುಂದೆ ನೀನು ದಿನ ಅಲ್ಲ, ಗಂಟೆಗಳ ಲೆಕ್ಕ ಹಾಕ್ಬೇಕು. ನಾಳೆ ಯಾವ ದಿನ ಗೊತ್ತಲ್ಲ? ಅಮಾವಾಸ್ಯೆ. ಏನ್ ಬೇಕಾದ್ರೂ ಆಗ್ಬೋದು ದೃಷ್ಟಿ, ಜೋಪಾನವಾಗಿರು. ಯಾವ್ದಕ್ಕೂ ನೀನ್ ನಂಬೋ ದೇವ್ರುಗಳಿಗೆಲ್ಲ ಹರಕೆ ಕಟ್ಕೊಂಡ್ಬಿಡು. ಹಾಗೆ ಇನ್ನೊಂದ್ ಮಾತು, ಈ ಶರಾವತಿ ಗುರಿ ಇಟ್ರೆ ಆ ದೇವ್ರು ಬಂದ್ರು ಕಾಪಾಡೋದಿಕ್ಕಾಗಲ್ಲ. ಯಾವ್ದಕ್ಕೂ ನಾಳೆ ನಿನ್ ಗಂಡನ್ ಕೈಲಿ ಹಣೆ ತುಂಬಾ ಕುಂಕುಮ ಇಡ್ಸ್ಕೋ, ತಲೆ ತುಂಬಾ ಹೂ ಮುಡ್ಸ್ಕೋ. ಮತ್ತೆ ನಿನ್ಗ ಭಾಗ್ಯ ಸಿಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಬಾಯ್. ಇವರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಇವ್ರು ನಿಜವಾಗ್ಲೂ ಏನಾದರೂ ಅನಾಹುತ ಮಾಡ್ತಾರ ಅಥವಾ ನನಗೆ ಹೆದರ್ಸಕ್ಕೆ ಹೀಗೆಲ್ಲ ಹೇಳ್ತಿದಾರ? ಛೇ, ಇವ್ರು ಹೆಜ್ಜೆ ಹೆಜ್ಜೆಗೂ ಹೀಗೆ ಎದುರಿಸ್ತಿದ್ದಾರೆ.
ಏನ್ ಮಾಡ್ಲಿ ನಾನು?